Hi guys, welcome back to my YouTube channel Shabda Creations World 2012. ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟು ನಾನು 8x8 ಕ್ಯಾನ್ವಾಸ್ನ ತೊಗೊಂಡು ಅದಕ್ಕೆ ಸ್ಕೆಚ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಲೈಕ್ ಒಂದು ಫ್ಲವರ್, ಐ ಡೋಂಟ್ ನೋ ದ ನೇಮ್. ಸೊ ಇದಕ್ಕೆ ನಾನು ಬ್ಯಾಕ್ಗ್ರೌಂಡು ಡಾರ್ಕ್ ಗ್ರೀನ್ ಕಲರು, ಲೈಕ್ ಅದನ್ನು ಟರ್ಕಿಶ್ ಕಲರ್ ಅಂತ ಕರೀತಾರೆ. ಐ ಡೋಂಟ್ ನೋ ನಾನು ಪ್ರೊನೌನ್ಸ್ ಮಾಡಿದ್ದೇನೆ ಕರೆಕ್ಟಾಗಿ ಅಂತ. ಸೊ ಅದು ಟರ್ಕಿಶ್ ಗ್ರೀನ್ ಕಲರ್, ತುಂಬ ಡಾರ್ಕ್ ಆಗಿರಲಿ ಅದು ಬ್ಯಾಕ್ಗ್ರೌಂಡ್ ಅಂತ ಮಾಡ್ತಾಯಿರೋದು. ಸೊ ಇದು ಬಂದು ಪಿಂಟ್ರೆಸ್ಟಿಗೆ ಇನ್ಸ್ಪೈರ್ಡ್ ಪೇಂಟಿಂಗ್. ಇದನ್ನು ಫುಲ್ ಕಂಪ್ಲೀಟಾಗಿ ನಾನು ಬ್ಯಾಕ್ಗ್ರೌಂಡನ್ನ ಈ ಕಲರಲ್ಲಿ ಮಾಡಿ ಈ ಫ್ಲವರ್ಸ್ ಮತ್ತು ಲೀವ್ಸಿಗೆ ಬಿಟ್ಟು ಜಾಗನ ಇನ್ನೆಲ್ಲ ಕಡೆನೂ ಈ ಒಂದು ಕಲರ್ನೇ ಮಾಡಿ ಮುಗಿಸಿದ್ದೀನಿ. ಸೊ ಎಲ್ಲ ಕಡೆ ಸೈಡ್ ಕಡೆ ಎಲ್ಲನೂ ಮಾಡ್ಕೊಂಡಿದ್ದೀನಿ ಪೇಂಟಿಂಗ್ನ ನಾನು. ಸೊ ನಿಮಗೆ ಈ 8x8 ಕ್ಯಾನ್ವಾಸ್ ಬೇಕು ಅಂದರೆ ನೀವು ಇದನ್ನು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಕಡೆ ನೋಡಿ ಇಡ್ಬೋದು. ಹಾಗೆ ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿದ್ದೀನಿ. ಗ್ರೀನ್ ಕಲರ್ನ ತಗೊಂಡು ನಾನು ಅದಕ್ಕೆ ಗ್ರೀನ್ ಕಲರ್ನ ಮಾಡ್ಕೋತಿದ್ದೀನಿ ಲೀವ್ಸ್ಗಳಿಗೆ ಎಲ್ಲ ಕಡೆನೂ. ಸೊ ಲೀವ್ಸ್ಗಳಿಗೆ ನಾನು ಎಲ್ಲದಕ್ಕೂ ಗ್ರೀನ್ ಫಸ್ಟ್ ಮಾಡಿ ಆಮೇಲೆ ಅದಕ್ಕೆ ಶೇಡಿಂಗ್ ಎಲ್ಲ ಮಾಡಿದ್ದೀನಿ ನಾನು. ಸೊ ನಾನು ಇರ್ಬೋದು ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಇದು ಬಂದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಪಾರ್ಟ್ 2 ವೀಡಿಯೋನೂ ಆದಷ್ಟು ಬೇಗನೆ ಬರುತ್ತೆ. ಸೊ ಈ ಥರ ಎಲ್ಲ ಗ್ರೀನ್ ಕಲರ್ ಎಲ್ಲ ಮಾಡ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಡಾರ್ಕ್ ಗ್ರೀನ್ ಶೇಡ್ ಕೊಡೋಣ ಅಂತ ಅಂದ್ಕೊಂಡು ಡಾರ್ಕ್ ಗ್ರೀನ್ ಶೇಡ್ನ ಕೊಡ್ತೀನಿ. ಸೊ ಇನ್ನೇನು ಮುಗಿಯೋಕ್ಕೆ ಬಂತು ಇದು ಪೇಂಟಿಂಗು, ಐ ಮೀನ್ ಲೀವ್ಸ್ ಪೇಂಟಿಂಗಿಂದು ಗ್ರೀನ್ ಕಲರಿಂದು. ಲಾಸ್ಟ್ 3 ಲೀವ್ಸ್ ಇದೆ. ಲೀವ್ ಪೇಂಟಿಂಗ್ ಇನ್ನೇನು ಮುಗಿಯೋಕ್ಕೆ ಬಂದಿದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಹೇಳಿದಾಗೆ ನೆಕ್ಸ್ಟನ್ನ ಶೇಡಿಂಗ್ ಕೊಡ್ತಾರೆ ಅಂತ ಡಾರ್ಕ್ ಗ್ರೀನಿಂದು. ಸೊ ಇವಾಗ ಡಾರ್ಕ್ ಗ್ರೀನ್ ಶೇಡಿಂಗ್ ಸ್ಟಾರ್ಟ್ ಆಗಿದೆ. ಸೊ ನಾನು ಅರ್ಧ ಲೀಫ್ ಕವರ್ ಆಗೋಷ್ಟು, ಇಲ್ಲ ಲೈಕ್ 45% ಅಷ್ಟು ಕವರ್ ಆಗೋಷ್ಟು ಶೇಡಿಂಗ್ ಮಾಡ್ತಾಯಿದ್ದೀನಿ. ಆ ಒಂದು ಡ್ರಾಯಿಂಗಲ್ಲಿ ಅವರು 50% ಮಾಡಿದರು. ಹಾಗಾಗಿ ನಾನು ಅದೇ ಥರ ಮಾಡೋಣ ಅಂತ. ಹಾಗೆ ಬ್ರಷಲ್ಲಿ ಯಾಕೋ ಸ್ಮರ್ಜ್ ಆಗ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಫಿಂಗರ್ಸಲ್ಲೇ ಸ್ಮರ್ಜ್ ಮಾಡಿದೆ. ಸೊ ಈಗ ಇದು ಸ್ಮರ್ಜಿಂಗ್ ಆಗಿದೆ. ನೆಕ್ಸ್ಟ್ ಬಂದು ವೈಟ್ ಕಲರ್ ಪೇಂಟ್ನ ನಾನು ಕೋಟಿಂಗ್ ಹೊಡ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ವೈಟ್ ಕಲರ್ ಪೇಂಟ್ ಕೋಟ್ ಆದಮೇಲೆ ಅದ್ರ ಮೇಲೆ ನಾನು ಪೇಂಟ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊಂಡು. ಸೊ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಅದ್ರ ಡ್ರೈ ಆಗಿರಲ್ವಲ್ಲ, ಹಾಗೆ ಪೇಂಟಿಂಗ್ ಮಾಡ್ಕೊಂಬಿಡೋಣ ಫಸ್ಟು ಅಂತ. ಬಟ್ ಅದು ನೋಡಿದ್ರೆ ನನಗೆ ಅಲ್ಲಿ ಏನೋ ಕೆಲಸ ಬಂತು ಈ ಪೇಂಟಿಂಗ್ ಮಾಡ್ಬೇಕಾರೆ ಅಂತ ಹೇಳಿ. ಸೊ ಡ್ರೈ ಆಗಿತ್ತು, ಹಾಗಾಗಿ ನಾನು ಆ ಥರ ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲದಕ್ಕೂ ವೈಟ್ ಪೇಂಟ್ನ ಕೊಟ್ಟಿದ್ದೀನಿ. ಹಾಗೆ ನಂದು ಪೆನ್ಸಿಲ್ ಮಾರ್ಕ್ಸ್ ಎಲ್ಲ ಎರೇಸ್ ಆಗಬೇಕಿತ್ತು ಅಂತ. ಸೊ ಈಗ ವೈಟ್ ಪೇಂಟಿಂಗೂ ಕೂಡ ಮುಗಿದಿದೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.